ಹಾಂ ಓಕೆ ಓಕೆ ಬನ್ನಿ ಓಕೆ ಬನ್ನಿ 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 ವೆಲ್ಕಮ್. ಓಕೆ ಹಾಂ, ನಮ್ಮ ರವಿಕುಮಾರ್ ಅವರು, ರವಿಶಂಕರ್ ಅವರು 40-50 ವರ್ಷದಿಂದ ನೋಡಿ ಕಾಡು ಕೃಷಿ ಮಾಡಿದ್ದಾರೆ. ಇಲ್ಲಿ ಒಂದು ವಿಶೇಷವಾದ ಮರವನ್ನು ಹೇಳ್ತಾರೆ, ದಯವಿಟ್ಟು ಹೇಳಿದ್ದು ಏನಂತ ನೋಡಿ. ಇದು ಮರಗುಲಗಂಜಿ ಅಂತ ನೋಡಿ, ಕೊಡ್ತಾರೆ ಇಲ್ಲ ಇದೆ. ಹಾಂ ಇಲ್ಲ 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 ಹಾಂ ಇಲ್ಲ ಇಲ್ಲ ಇದೆ ಬನ್ನಿ ನೋಡಿ. ಗುಲುಗಂಜಿ ಇನ್ನು ಅಲ್ಲ, ಈ ಕಡೆ ಸ್ಟಾರ್ಟ್ ಮಾಡಿ ಈಗ ವಿಡಿಯೋ ಮಾಡಿ. ಇದು ಬಿಳಗುಲಗಂಜಿ ಅಂತ, ಮರಗುಲಗಂಜಿ. ಬಿಳಗುಲಗಂಜಿ ಅಲ್ಲ, ಇದು ಕೆಂಪು ಗುಲಗಂಜಿ. ಮಾತ್ರೆ ಟೈಪ್ ಇದೆ ಇದು. ಮಾತ್ರೆ ಟೈಪ್ ಇರೋದ್ರಿಂದ ಇದು ನುಂಗ್ಲಿಕ್ಕೆ ಆಗಲ್ಲ. ಇದು ನುಂಗಿದ್ರೆ ಸತ್ತೋಗ್ತಾರೆ. ಪಾಯ್ಸನ್. ಉಪಯೋಗ ಇದ್ರ ಉಪಯೋಗ ಚರ್ಮ ಕಾಯಿಲೆಗೆ, ಎತ್ತಿದ ಕೈನ ಔಷಧಿ, ಚರ್ಮ ರೋಗಕ್ಕೆ. ಅದು ಎಲ್ಲಿ 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 ತಂದ್ರೆ ಇದು? ಇಲ್ಲೇ ಸಿಗ್ತದೆ ನಿಮ್ಮ ಜಮೀನೆಲ್ಲ ಇದೆ? ಇಲ್ಲ, ಒಬ್ರು ನಮ್ಮ ಇವ್ರಿಗೂ. ಅಲ್ಲ, ಈಗ ನಿಮ್ಮ ಜಮೀನಲ್ಲಿ ಈಗ ನಮ್ಮ ಜಮೀನಲ್ಲಿ ಇದೆ. ಮರ ತೋರಿಸಿ. ಇದೇ ಮರ ನಮ್ಮ ಜಮೀನಲ್ಲಿ ಇದೆ. ಮರನ ಗಿಡನ ಬಳ್ಳಿನ ಅದು? ಈ ಮರ 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 ಇದೇ ಮರ. ಇದೇ ಮರ ನೋಡಿ. ಮರ ಕಾಡು ಕೃಷಿಲಿ ನೆರಳಲ್ಲಿ ಮತ್ತು ಹಚ್ಚ ಹಸಿರಲ್ಲಿ ಇರ್ತದೆ. ಅಲ್ಲೆಲ್ಲ ಬಿದ್ದು ಹೊರಗೋಗಿರೋದು ಎಲ್ಲ ಬಿದ್ದು ಹೊರ ಇದೆ. ಇದು ಚರ್ಮ ರೋಗಕ್ಕೆ, ಎತ್ತಿದ ಕೈನ ಔಷಧಿ. ಇದಕ್ಕೆ ತುಂಬೆ ರಸ, ಬೇವಿನ ರಸ, ಆದಮೇಲೆ ನಿಂಬೆ ರಸ ಮೂರನ್ನು ಸೇರಿಸಿಬಿಟ್ಟು ಇದನ್ನು ಅದು ಚೆನ್ನಾಗಿ ಹರಿದ್ಬಿಟ್ಟು ಹಚ್ಚಿಬಿಟ್ರೆ ಒಂದು ವಾರದ ಹೊತ್ತಿಗೆ ಎಂಥ ಚರ್ಮ ಕಾಯಿಲೆ ಇದು ಹೊರಟೋದು. ಆಮೇಲೆ ಇದು ನೆರಳಿಗೂ ಅಷ್ಟೇ ತಪ್ಪು, ಹವಾಗುಣಕ್ಕೂ ತಪ್ಪು, ಆರೋಗ್ಯಕರವಾದಂಥ ಈ ಮರ ಉಡ್ಡು ಬರುತ್ತೆ. ಉಡ್ಡು ಬರುತ್ತೆ. ಆಮೇಲೆ ಅದರೊಳಗೆ ಬನ್ನಿ, ಒಂದು ಮರ ಇದ್ರೆ ನೋಡಿ, ಲೈಕ್ ಅಣಬೆ ಅಂತ ಹೇಳ್ತೀವಿ, ಕಲ್ಲು ಕಲ್ಲು ಅಂತ ಹೇಳ್ತಾರೆ. ಇದರಲ್ಲಿ ಮರ ಹೂವು. ಇದು ಮರ ಹೂವು. ಮರ ಹೂವು. ಈ ಮರ ಹೂವಿನಿಂದ ನೋಡಿ, ಈ ಹೂವಿನಿಂದ ಬೇರೆ ಬೇರೆ ಇದಾವೆ ಇಲ್ಲಿ, ಬೇರೆ ವೆರೈಟಿಗಳು ಇದೆ. ಇದು ಇದ್ರೆ ಈ ಮರ ಹೂವಿನಿಂದ ಸಾಂಬಾರಿಗೆ ಹಾಕಿದ್ರೆ, ಮಸಾಲ ಸಾಂಬಾರ್ ಜೊತೆ ಸೇರಿಸಿದ್ರೆ ಅದನ್ನ ಮೈಗೆ ಔಷಧಿ ಹಚ್ಚೋದಕ್ಕಿಂತ ಮೊದಲೇ ಸ್ಕಿನ್ ಬರೋದೇ ಇಲ್ಲ. ಮತ್ತೆ ಇದ್ರ ಅಟಕ್ಕೆ ಆಗಲ್ಲ. ಮತ್ತೆ ಈ ಮರಕ್ಕೆ ಉಪಯೋಗ ಸೂರ್ಯನ ಬೆಳಕು ಬೀಳುತ್ತಲ್ಲ, ಈ ಸೂರ್ಯನ ಬೆಳಕನ್ನ ಇದು ಕಂಟ್ರೋಲ್ ಮಾಡುತ್ತೆ. ನಿಮ್ಮ ಅಡಿಕೆಗೆಲ್ಲ ಬಂದಿರ್ತವೆ, ನೀವು ಯಾವ ಔಷಧಿ ಹೊಡೆದಿರಲ್ಲ, ಅದರಲ್ಲಿ ಔಷಧಿ ಹೊಡೆದ್ರೆ ಇದು ಹೋಗುತ್ತೆ, ಸೆನ್ಸಿಟಿವ್. ಇದಕ್ಕೆ ಪ್ರೊಟೆಕ್ಷನ್ ಇದು ಇರುತ್ತೆ. ಮತ್ತು ಇದು ಸ್ಪ್ರೇ ಮಾಡಿದರೆ ಇದನ್ನು ಹೊಟ್ಟೋಗುತ್ತೆ. ಇಲ್ಲಿ ಇಂಡಿಕೇಟ್ ಮಾಡ್ತಾ ಇದೆ, ಇಲ್ಲಿ ಏನೂ ಮಾಡಿಲ್ಲ ಅವೆಲ್ಲ. ಎಷ್ಟು ವರ್ಷದಿಂದ ಇದು ಹಾಕಿ ತಗೊಂಡ್ಮೇಲೆ ಎಷ್ಟು ವರ್ಷದಿಂದ ಅಂದರೆ ಜಮೀನಿಗೆ ಎಷ್ಟು ವರ್ಷದಿಂದ? ಈ ಜಮೀನು ಆಯಿತು 35-40 ವರ್ಷದಿಂದ ಅವರು ಗೊಬ್ಬರ ಹಾಕಿಲ್ಲ, ರಾಸಾಯನಿಕ ಗೊಬ್ಬರ ಹಾಕಿಲ್ಲ, ಮತ್ತೆ ಕಳೆನಾಶಕ ಇಲ್ಲ, ಕಳೆನಾಶಕ ಹೊಡೆದಿಲ್ಲ. ಆಮೇಲೆ ಯಾವುದೇ ಕೆಮಿಕಲ್ಸ್ ಇಲ್ಲ, ಯಾವುದೇ ಒಂದು ಕೀಟನಾಶಕ ಆಗಲಿ ಏನು ಇಲ್ಲ ಇಲ್ಲಿ. ಪ್ರಕೃತಿನೇ ಮದುವೆ ಬೆಳೀತಾ ಇದೆ. ಪ್ರಕೃತಿ ತುಂಬ ಸಂತೋಷ. ಯಾವ ಊರಿದು? ಕಟ್ಟಾಯಿಸ್ ಬ್ಯಾಡ್ರಳ್ಳಿ. ಹಾಸನ ಜಿಲ್ಲೆಗೆ 17 ಕಿಲೋಮೀಟರ್. ಬಂದವರು ನೋಡ್ಕೊಂಡು ಹೋಗ್ಬೋದು. ನೀವು ಇದೇ ಥರ ನಿಮ್ಮ ಜಮೀನಲ್ಲಿ ಮಾಡಿ.